ನೋಡ್ರಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಓದೋಕ್ಕಿಂತ ಮೊದಲು ಫಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನು ಸಿಲೆಬಸ್ ಅದ ನೋಡು ಅದು ಸಿಲೆಬಸ್ ಕಂಪ್ಲೀಟ್ ಆದ ಬಳಿಕೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಓದ್ರಿ. ಯಾಕಂದ್ರೆ ಇವು ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾವೆ, ಎಲ್ಲನೇ ಕವರ್ ಆಗಿದ್ದಿರಲ್ಲ. ಅದಕ್ಕೆ ನಿಮ್ಮದು ಟೆಕ್ಸ್ಟ್ ಬುಕ್ ಒಳಗೆ ಏನು ಸಿಲೆಬಸ್ ಅದ ನೋಡು ಅದು ಕಂಪ್ಲೀಟ್ ಆದ ಬಳಿಕೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನೀವು ಓದ್ಬೋದು. ಹೆಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೊಳಗೆ ನಾನು ನಿಮ್ಗೆ BCom 6 ಸೆಮ್ದವ್ರಿಗೆ ಏನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅದಲ್ಲ ಅದರೊಳಗೆ ಯಾವ್ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್ ಅವ ಮತ್ತು ಆ ಚಾಪ್ಟರ್ಸ್ ಒಳಗೆ ಯಾವ್ಯಾವ ಕ್ವಶನ್ಸ್ ಅದು ಇಂಪಾರ್ಟೆಂಟ್ ಅವ ನೋಡು ಅದ್ರ ಬಗ್ಗೆ ಹೇಳ್ತೀನಿ ನೋಡಿರಿ. ಮತ್ತು ಇಂಪಾರ್ಟೆಂಟ್ ಅವನನ್ನು ಬರೀ ಇಷ್ಟೇ ಓದಂಗಿದ್ದೀರಿ, ನೀವು ಎಲ್ಲನೇ ಓದಬೇಕಾಗ್ತದೆ. ಅದಕ್ಕೆ ಇವೆಲ್ಲ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಓದೋಕ್ಕಿಂತ ಮೊದಲು ಫಸ್ಟ್ ನಿಮ್ಮದು ಟೆಕ್ಸ್ಟ್ ಬುಕ್ ಒಳಗೆ ಏನು ಸಿಲೆಬಸ್ ಅದ ನೋಡು ಅದು ಕಂಪ್ಲೀಟ್ ಆದ ಬಳಿಕೆ ಆಮೇಲೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಓದ್ಬೋದು. ಓದಿಲ್ಲ ಅಂದ್ರೆ ಭೀ ನಡೀತದೆ, ಹಾಗೇನಿಲ್ಲ. ನೋಡಿರಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ಅಂತೇಳಿ ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಫಸ್ಟ್ ನಾನು ನಿಮಗೆ 2 ಮಾರ್ಕ್ಸಿಂದದು ಹೇಳ್ತೀನಿ. ಈಗ ಫಸ್ಟ್ ಯೂನಿಟ್ ಯಾವುದದ ಅಂದ್ರೆ ನಿಮಗೆ ಇಲ್ಲಿ ತೋರಿಸ್ತೀನಿ ತೋರಿ. ಇಲ್ಲಿ ಯೂನಿಟ್ 1 ಫಸ್ಟ್ ಯೂನಿಟ್ ನೋಡಿರಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂಟ್ರೊಡಕ್ಷನ್ ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ದ. ಅದರೊಳಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ಅಂದ್ರೆ ಫಸ್ಟ್ ಕ್ವಶನ್, ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೋಡಿರಿ, ನಿಮಗೆ ಬರೀ 2 ಮಾರ್ಕ್ಸ್ ಅಷ್ಟೇ ಇಲ್ಲ, 5 ಮಾರ್ಕ್ಸನ್ನು ಹೇಳ್ತೀನಿ ಮತ್ತು ಹಂಗೆ 15 ಮಾರ್ಕ್ಸ್, 5 ಮಾರ್ಕ್ಸ್ 15 ಮಾರ್ಕ್ಸ್ ಎಲ್ಲನೇ ಹೇಳ್ಬಿಡ್ತೀನಿ. ಇನ್ನೊಂದು ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ ಅಂದ್ರೆ 60% ಥಿಯರಿ ಇದೆ, ಇನ್ನು 40% ಯಾವ ರೀತಿ ಇದೆ ಅಂದ್ರೆ ಪ್ರಾಬ್ಲಮ್ಸ್ ಅದು ಇರ್ತಾವೆ, ಅಂದ್ರೆ ಲೆಕ್ಕ ಅದು ಇರ್ತಾವೆ. ಈಗ ನಾ ಹೇಳ್ತೀನಿ ತೋರಿ ನಿಮ್ಮ ಮುಂದೆ ಯಾವ ರೀತಿ ಇದೆ ಅಂತೇಳಿ. ನೋಡಿರಿ, ವಿಡಿಯೋ ಭಾಳ ದೊಡ್ಡದಾಗ್ತದೆ, ಯಾಕಂದ್ರೆ ಆಲ್ ಯೂನಿಟ್ಸ್ ಅಂದರೆ ಎಲ್ಲ ಯೂನಿಟ್ಸ್ ಇದು ಒಂದೇ ವಿಡಿಯೋ ಒಳಗೆ ಹೇಳ್ತೀನಿ, ಯಾಕಂದ್ರೆ ನಾಳೆಗೆ ಎಕ್ಸಾಮ್ ಅದಲ್ಲ ಅದ್ರ ಸಲಿಂದ. ಈಗ ನೋಡಿರಿ, ಯೂನಿಟ್ 1 ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ವಾಟ್ ಈಸ್ ಫೈನಾನ್ಸ್, ವಾಟ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವಾಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ವಾಟ್ ಈಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. 6th ಕ್ವಶನ್, ವಾಟ್ ಈಸ್ ಕ್ಯಾಪಿಟಲೈಸೇಷನ್. ನೀವೆಲ್ಲ ನೋಡ್ಬೋದು. ನೋಡಿ, ನೀವು ಇದು ಸ್ಕ್ರೀನ್ಶಾಟ್ ಹೊಡ್ಕೋತೀರಂದ್ರೆ ಸ್ಕ್ರೀನ್ಶಾಟ್ ಹೊಡ್ಕೋರಿ, ಇಲ್ಲಾಂದ್ರೆ ನೀವು ಅಲ್ಲೇ ಎಲ್ಲರೇ ಸೈಡಿಗೆ ಬರ್ಕೋತೀರಂದ್ರೆ ಸೈಡಿಗೆ ಬರ್ಕೋರಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಓವರ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ದೆ. ಆಮೇಲೆ 8th ಕ್ವಶನ್, ವಾಟ್ ಈಸ್ ಅಂಡರ್ ಕ್ಯಾಪಿಟಲೈಸೇಷನ್. 9th ಕ್ವಶನ್ ನೋಡ್ರಿ ಏನದ, ರೈಟ್ ಎನಿ 2 ಗೋಲ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. 10th ಕ್ವಶನ್, ರೈಟ್ ಎನಿ 2 ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. 11th ಕ್ವಶನ್, ರೈಟ್ ಎನಿ 2 ಸೋರ್ಸಸ್ ಆಫ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಫೈನಾನ್ಸಿಂಗ್. ನೋಡಿರಿ, ಇವು ಟೋಟಲ್ 11 ಕ್ವಶನ್ ಅವ 2 ಮಾರ್ಕ್ಸಿಂದು ಫಸ್ಟ್ ಯೂನಿಟ್ ಒಳಗೆ. ಇವೆಲ್ಲ 2 ಮಾರ್ಕ್ಸಿಂದ ಅದು. ಈಗ 5 ಮಾರ್ಕ್ಸ್ ಅಂತ ಹೇಳ್ತೀನಿ ಕೇಳ್ರಿ. ನೋಡಿರಿ, 5 ಮಾರ್ಕ್ಸಿಂದು ಇದರೊಳಗೆ ಸೇವ್ ಇಲ್ಲ, ಅದಕ್ಕೆ ನಾನು ನಿಮಗೆ ಬೈಲಿ ಅಂತ ಹೇಳ್ತೀನಿ, ನೀವಲ್ಲೇ ಬರ್ಕೋರಿ. ನೋಡಿರಿ, 5 ಮಾರ್ಕ್ಸಿಂದು ಯಾವ ರೀತಿ ಇರ್ತದೆ ಅಂದ್ರೆ ನಿಮಗೆ ಪ್ರಾಬ್ಲಮ್ಸ್ನೂ ಕೊಡ್ತಾರೆ, ಹೀಗೆ ಥಿಯರಿ ಕ್ವಶನ್ ಭೀ ಇರ್ತಾವೆ. ಈಗ ಯಾವ್ಯಾವ ಚಾಪ್ಟರ್ ಒಳಗೆ ಪ್ರಾಬ್ಲಮ್ಸ್ ಇರ್ತಾವೆ, ಯಾವ್ಯಾವ ಚಾಪ್ಟರ್ ಒಳಗೆ ಇರಲ್ಲ, ಈಗ ಒಂದೊಂದು ಹೇಳ್ತೀನಿ ಕೇಳ್ರಿ. ಈಗ ನೋಡಿರಿ, ಫಸ್ಟ್ ಚಾಪ್ಟರ್ ಒಳಗಂತೂ 5 ಮಾರ್ಕ್ಸಿಂದು ಪ್ರಾಬ್ಲಮ್ಸ್ ಇರೋಂಗಿಲ್ಲ, ಥಿಯರಿ ಇರ್ತದೆ. ನೀವು 5 ಮಾರ್ಕ್ಸಿಂದು ಥಿಯರಿ ಓದ್ಕೋರಿ. ಆಲ್ರೆಡಿ ನಾವೊಂದು ಕ್ವಶನ್ ಪೇಪರ್ ಬಿಟ್ಟೀನಿ, ಓಲ್ಡ್ ಕ್ವಶನ್ ಪೇಪರ್ ಅದು ರೆಫರ್ ಮಾಡಿರಿ. ಆ ಕ್ವಶನ್ ಪೇಪರ್ ಒಳಗೆ ಯಾವ್ಯಾವ ಕ್ವಶನ್ಸ್ ಕೊಟ್ಟಾರೆ ನೋಡು ಅವು ಕ್ವಶನ್ಸ್ ಓದ್ರಿ. ಅದು ಅಲ್ಲದೆ ಈಗ ನಾನು ಇನ್ನೊಂದು ಸ್ವಲ್ಪ ಹೇಳ್ತೀನಿ ಕೇಳಿ. ಯಾವ್ಯಾವ ಕ್ವಶನ್ ಅಂದ್ರೆ ಇದೇನಲ್ಲ, ಇದು ಬಿಟ್ಬಿಟ್ರಿ. ಈಗ ಯಾವ್ಯಾವ ಕ್ವಶನ್ಸ್ ಅಪ್ಪ ಅಂದ್ರೆ ಫಸ್ಟ್ ಕ್ವಶನ್, ರೈಟ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದ ಸ್ಕೋಪ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಥರ್ಡ್ ಕ್ವಶನ್, ಡಿಫರೆನ್ಸ್ ಬಿಟ್ವೀನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ವರ್ಸಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. Fourth question, write a note on time value of money. Fifth question, briefly explain the sources of financing. Sixth question, importance of financial management. ನೋಡ್ರಿ, ಇವೆಲ್ಲ ಟೋಟಲ್ 6 ಕ್ವಶನ್ಸ್ ಅವ. ಇವು ನಿಮಗೆ 5 ಮಾರ್ಕ್ಸಿಗೂ ಕೇಳ್ಬೋದು, ಇಲ್ಲ 15 ಮಾರ್ಕ್ಸಿಗೂ ಕೇಳ್ಬೋದು, ಇಲ್ಲ ಎರಡರೊಳಗೂ ಕೇಳ್ಬೋದು, ಆ ರೀತಿ ಅದ ಇದು. ನೋಡಿರಿ, ಇವೆಲ್ಲ ಫಸ್ಟ್ ಯೂನಿಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಈಗ ಸೆಕೆಂಡ್ ಯೂನಿಟ್ ಹೇಳ್ತೀನಿ ಕೇಳಿ. ಸೆಕೆಂಡ್ ಯೂನಿಟ್ ಒಳಗೆ ನೋಡಿರಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ಅಂದ್ರೆ ನೋಡಿರಿ, ಇದ್ರೊಳಗೆ ಬರೀ 2 ಮಾರ್ಕ್ಸ್ ಇಷ್ಟೇ ಅವ. 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಅವನ್ನ ಸುಮ್ಮನೆ ನಿಮ್ಮ ಬಾಯಿಲಿ ಅಂತ ಹೇಳ್ತೀನಿ, ನೀವು ಅಲ್ಲೇ ನೋಟ್ ಮಾಡ್ಕೋರಿ. ಈಗ ಸೆಕೆಂಡ್ ಯೂನಿಟ್ ಒಳಗೆ ನೋಡಿರಿ ಯಾವ್ಯಾವ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ಅಂದ್ರೆ ವಾಟ್ ಈಸ್ ಕಾಸ್ಟ್. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಥರ್ಡ್ ಕ್ವಶನ್, ವಾಟ್ ಈಸ್ ಸ್ಪೆಸಿಫಿಕ್ ಕಾಸ್ಟ್. ಫೋರ್ತ್ ಕ್ವಶನ್, ವಾಟ್ ಈಸ್ ಫೈನಾನ್ಸಿಂಗ್ ಡಿಸಿಷನ್. ಫಿಫ್ತ್ ಕ್ವಶನ್, ವಾಟ್ ಈಸ್ ಲಿವರೇಜ್. ಸಿಕ್ಸ್ತ್ ಕ್ವಶನ್, ವಾಟ್ ಈಸ್ ಆಪರೇಟಿಂಗ್ ಲಿವರೇಜ್. ಸೆವೆಂತ್ ಕ್ವಶನ್, ವಾಟ್ ಈಸ್ ಫೈನಾನ್ಸಿಂಗ್ ಲಿವರೇಜ್. ಏಯ್ತ್ ಕ್ವಶನ್, ವಾಟ್ ಈಸ್ ಕಂಬೈನ್ಡ್ ಲಿವರೇಜ್. 9th question, what is capital structure. 10th question, write the determinants of capital structure. ನೋಡಿರಿ, ಇವೆಲ್ಲ 2 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಸೆಕೆಂಡ್ ಚಾಪ್ಟರ್ದು. ಈಗ 5 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ ಯಾವ್ಯಾವ ನೋಡು ಅದು ಹೇಳ್ತೀನಿ ಕೇಳ್ರಿ. 5 ಮಾರ್ಕ್ಸ್ ಒಳಗೆ ನೋಡಿರಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ಅಂದ್ರೆ ಸೆಕೆಂಡ್ ಚಾಪ್ಟರ್ ಒಳಗೆ ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್. ಮತ್ತು ನೋಡಿರಿ, ಇದ್ರೊಳಗೆ ಬರೀ ಥಿಯರಿ ಇರ್ತದೆ ಅಂತ ಹೇಳಿಲ್ಲ, ಇದ್ರೊಳಗೆ ನಿಮ್ಗೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಪ್ರಾಬ್ಲಮ್ಸ್ ಎಂಥವು ಇರ್ತಾವೆ ಅಂದ್ರೆ ಲಿವರೇಜ್ ಮೇಲೆ ಇರ್ತಾವೆ. ಫಾರ್ ಎಕ್ಸಾಂಪಲ್, ಆಪರೇಟಿಂಗ್ ಲಿವರೇಜ್, ಇಲ್ಲ ಫೈನಾನ್ಷಿಯಲ್ ಲಿವರೇಜ್, ಕಂಬೈನ್ ಲಿವರೇಜ್, ಇದೆಲ್ಲ ಕೂಡಿ ನಿಮಗೆ ಒಂದು ಪ್ರಾಬ್ಲಮ್ ಕೊಡ್ಬೋದು. 5 ಮಾರ್ಕ್ಸಿಗೆ ಕೊಡ್ಬೋದು, ಇಲ್ಲಾಂದ್ರೆ 15 ಮಾರ್ಕ್ಸಿಗೆ ಕೊಡ್ಬೋದು. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅದು ಅಲ್ಲದೆ ಈಗ ಥರ್ಡ್ ಯೂನಿಟ್ ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ನೋಡು ಅದು ಹೇಳ್ತೀನಿ ಕೇಳಿ. ಈಗ ಥರ್ಡ್ ಯೂನಿಟ್ ನೋಡಿರಿ ಯಾವುದು ಅಂದರೆ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿದೆ. ಅದಕ್ಕೆ ಫಸ್ಟ್ ಕ್ವಶನ್ ಯಾವ್ದು ಅಂದ್ರೆ ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್.
ಸೆಕೆಂಡ್ ಕ್ವಶನ್ ವಾಟ್ ಈಸ್ ಕ್ಯಾಶ್ ಫ್ಲೋ, ಥರ್ಡ್ ಕ್ವಶನ್ ವಾಟ್ ಈಸ್ ರಿಸ್ಕ್ ಅನಾಲಿಸಿಸ್, ಫೋರ್ತ್ ಕ್ವಶನ್ ವಾಟ್ ಈಸ್ ಕ್ಯಾಪಿಟಲ್ ರೇಷನಿಂಗ್. ನೋಡಿರಿ ಇವೆಲ್ಲ 2 ಮಾರ್ಕ್ಸಿಂದ ಅದು. ಈಗ 5 ಮಾರ್ಕ್ಸ್ ಒಳಗೆ ನೋಡಿರಿ ಯಾವ್ಯಾವ ಅಂದ್ರೆ ಥಿಯರಿ ಕ್ವಶನ್ ಹೇಳ್ತೀನಿ ನಾನು ನಿಮಗೆ ಫಸ್ಟ್. ಯಾವ್ಯಾವ ಅಂದ್ರೆ ಮೆಥಡ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್, ಇದು ಫಸ್ಟ್ ಕ್ವಶನ್ ಅದ. ಸೆಕೆಂಡ್ ಕ್ವಶನ್ ರೈಟ್ ಎ ನೋಟ್ ಆನ್ ಕ್ಯಾಪಿಟಲ್ ರೇಷನಿಂಗ್, ಇದು ಸೆಕೆಂಡ್ ಕ್ವಶನ್. ನೆಕ್ಸ್ಟ್ಗೆ ಥರ್ಡ್ ಕ್ವಶನ್ ಯಾವುದು ಅಂದ್ರೆ ಎಕ್ಸ್ಪ್ಲೇನ್ ದ ಟೆಕ್ನಿಕ್ಸ್ ಫಾರ್ ಇವ್ಯಾಲ್ಯೂಯೇಟಿಂಗ್ ದ ಕ್ಯಾಶ್ ಫ್ಲೋ ಇನ್ ಕ್ಯಾಪಿಟಲ್ ಬಜೆಟಿಂಗ್. ನೋಡಿರಿ ಇವೆಲ್ಲ 5 ಮತ್ತು 15 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಕ್ಯಾಪಿಟಲ್ ಬಜೆಟಿಂಗ್ ಚಾಪ್ಟರ್ ಒಳಗೆ. ಅಂದ್ರೇನು ಥರ್ಡ್ ಯೂನಿಟ್ ಒಳಗೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅವ. ಈಗ ನೆಕ್ಸ್ಟ್ ನಾನು ನಿಮ್ಗೆ ಫೋರ್ತ್ ಯೂನಿಟ್ ಒಳಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ ಹೇಳ್ತೀನಿ ಕೇಳಿರಿ. ಫೋರ್ತ್ ಯೂನಿಟ್ ಯಾವ್ದು ಅಂದ್ರೆ ಡಿವಿಡೆಂಡ್ ಡಿಸಿಷನ್ ಅಂತ ಹೇಳ್ದೆ. ಅದಕ್ಕೆ ಫಸ್ಟ್ ಕ್ವಶನ್ ಯಾವ್ದು ಅಂದ್ರೆ ವಾಟ್ ಈಸ್ ಡಿವಿಡೆಂಡ್ ಡಿಸಿಷನ್, ಸೆಕೆಂಡ್ ಕ್ವಶನ್ ವಾಟ್ ಈಸ್ ಡಿವಿಡೆಂಡ್ ಪಾಲಿಸಿ, ಥರ್ಡ್ ಕ್ವಶನ್ ವಾಟ್ ಈಸ್ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ, ಫೋರ್ತ್ ಕ್ವಶನ್ ವಾಟ್ ಈಸ್ ಸ್ಟಾಕ್ ಡಿವಿಡೆಂಡ್, ಫಿಫ್ತ್ ಕ್ವಶನ್ ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಸಿಕ್ಸ್ ಕ್ವಶನ್ ವಾಟ್ ಈಸ್ ಇನ್ವೆಂಟರಿ, ಸೆವೆಂತ್ ಕ್ವಶನ್ ವಾಟ್ ಈಸ್ ಅಕೌಂಟ್ ರಿಸೀವೇಬಲ್, ಏಯ್ತ್ ಕ್ವಶನ್ ವಾಟ್ ಈಸ್ ಅಕೌಂಟ್ ಪೇಯಬಲ್, ನೈನ್ತ್ ಕ್ವಶನ್ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಕ್ಯಾಶ್. ನೋಡಿರಿ ಇವೆಲ್ಲ 2 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಈಗ 5 ಮಾರ್ಕ್ಸ್ ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೇನು 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಫಸ್ಟ್ ಕ್ವಶನ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಡಿವಿಡೆಂಡ್ ಪಾಲಿಸಿ, ಇದು ಫಸ್ಟ್ ಕ್ವಶನ್ ಆಯಿತು. ಸೆಕೆಂಡ್ ಕ್ವಶನ್ ರೈಟ್ ದ ನೀಡ್ಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್, ಥರ್ಡ್ ಕ್ವಶನ್ ರೈಟ್ ದ ಡಿಟರ್ಮಿನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಫೋರ್ತ್ ಕ್ವಶನ್ ಡಿಸ್ಕಸ್ ದ ವೇರಿಯಸ್ ಫಾರ್ಮ್ಸ್ ಆಫ್ ಡಿವಿಡೆಂಡ್. ನೋಡಿರಿ ಇವೆಲ್ಲ ಥಿಯರಿ ಕ್ವಶನ್ಸ್ ಅದು. ನಿಮಗೆ ಪ್ರಾಬ್ಲಮ್ಸ್ ಎದ್ರ ಮೇಲೆ ಕೊಡ್ತಾರೆ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಅದು ಕೊಡ್ತಾರೆ. ಸ್ಟೇಟ್ಮೆಂಟ್ ಅದು ಇರ್ತದಲ್ಲ ವರ್ಕಿಂಗ್ ಕ್ಯಾಪಿಟಲ್ದು, ಅದ್ರ ಮೇಲೆ ನಿಮಗೆ ಹೆಚ್ಚಿಗೆ ಪ್ರಾಬ್ಲಮ್ಸ್ ಕೊಡ್ತಾರೆ. ಹೆಚ್ಚಿಗೆ ಅಂದ್ರೆ ಏನು ಒಂದು ಪ್ರಾಬ್ಲಮ್ ಕೊಡ್ತಾರೆ, ಯಾವುದೇ ಒಂದು ಥಿಯರಿ ಕೊಡ್ತಾರೆ, ಈ ರೀತಿ ಇರ್ತದೆ. ಅದು 5 ಮಾರ್ಕ್ಸಿಗೆ ಕೊಡ್ಬೋದು, ಇಲ್ಲಾಂದ್ರೆ 15 ಮಾರ್ಕ್ಸಿಗೆ ಕೊಡ್ಬೋದು. ಇದು ಫೋರ್ತ್ ಯೂನಿಟ್ ಆಯಿತು. ಈಗ ನೆಕ್ಸ್ಟ್ ಫಿಫ್ತ್ ಯೂನಿಟ್ ಒಳಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಹೇಳ್ತೀನಿ ಕೇಳಿರಿ. ಫಿಫ್ತ್ ಯೂನಿಟ್ ಯಾವ್ದು ಅಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಹೇಳ್ದೆ. ನೋಡಿರಿ ಫಸ್ಟ್ ನಾನು 2 ಮಾರ್ಕ್ಸಿಂದ ಹೇಳ್ತೀನಿ. 2 ಮಾರ್ಕ್ಸ್ ಒಳಗೆ ಫಸ್ಟ್ ಕ್ವಶನ್ ಯಾವ್ದು ಅಂದ್ರೆ ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿದ್ದಿಲ್ಲಿ, ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಮಾಡಿರಿ ಮಿಸ್ಟೇಕ್ ಆಗಿದ್ದಿಲ್ಲಿ. ವಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್. ಸೆಕೆಂಡ್ ಕ್ವಶನ್ ವಾಟ್ ಈಸ್ ಮನಿ ಮಾರ್ಕೆಟ್, ಥರ್ಡ್ ಕ್ವಶನ್ ವಾಟ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್, ಫೋರ್ತ್ ಕ್ವಶನ್ ವಾಟ್ ಈಸ್ ಮ್ಯೂಚುವಲ್ ಫಂಡ್, ಫಿಫ್ತ್ ಕ್ವಶನ್ ವಾಟ್ ಆರ್ ಡೆಪಾಸಿಟರ್ಸ್. ನೋಡಿರಿ ಇವು ಟೋಟಲ್ 5 ಕ್ವಶನ್ಸ್ 2 ಮಾರ್ಕ್ಸಿಂದು. ಈಗ 5 ಮತ್ತು 15 ಮಾರ್ಕ್ಸಿಂದ ಹೇಳ್ತೀನಿ ಕೇಳಿರಿ. ನೋಡಿರಿ ಹೆಚ್ಚು ನಿಮಗೆ ಇದ್ರೊಳಗೆ ಥಿಯರಿ ಕ್ವಶನ್ 15 ಮಾರ್ಕ್ಸ್ ಒಳಗೆ ಕೇಳ್ತಾರೆ. ಯಾವುದಂದ್ರೆ ವಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್, ಎಕ್ಸ್ಪ್ಲೇನ್ ದ ರೀಸೆಂಟ್ ಟ್ರೆಂಡ್ ಇನ್ ಫೈನಾನ್ಷಿಯಲ್ ಮಾರ್ಕೆಟ್. ಇದು ಹೋದ ಸಲನೂ ಬಂದದ, ಹಾಗೆ ಈ ಸಲನೂ ಬರೋ ಚಾನ್ಸಸ್ ಅದ. ಬರ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಬರ್ತದೆ ಅಂತೇಳಿ ಅನ್ಸ್ಲತ್ತದ. ನೋಡಿರಿ ಹಂಗೆ ಅದೇನು ನಿಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅದು ಬಿಟ್ಟು ನೋಡು, ಅದನ್ನು ರೆಫರ್ ಮಾಡಿ. ಅದರೊಳಗೂ ಸ್ವಲ್ಪ ಥಿಯರಿ ಕ್ವಶನ್ಸ್ ಅದು ನಾ ಅವು ಇಲ್ಲಿ ನಿಮಗೆ ಹೇಳಿಲ್ಲ, ಅದು ಕ್ವಶನ್ ಪೇಪರ್ ಒಳಗೆ ಅದ. ನೀವು ಸರ್ಚ್ ಮಾಡಿದ್ರಂದ್ರೆ ಸಿಗ್ತದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕ್ವಶನ್ ಪೇಪರ್ ಅಂತೇಳಿ ನೀವು ಸರ್ಚ್ ಮಾಡಿ, ಅದು ನಿಮಗೆ ಸಿಗ್ತದೆ. ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿರಿ ಮತ್ತು ಗೂಗಲ್ ಒಳಗೆ ಸರ್ಚ್ ಮಾಡಾಕೈತಿ, ಸರ್ಚ್ ಮಾಡಿರಿ ನಿಮ್ಗೆ ಅದು ಕ್ವಶನ್ ಪೇಪರ್ ಅದು ಸಿಗ್ತದೆ. ನೋಡಿರಿ ವಿಡಿಯೋ ಇಲ್ಲಿ ತನಕ ನೋಡಿದ್ರೆ ಅಂದ್ರೆ ಒಂದ್ಸಲ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಒಂದ್ಸಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ.